ವಿಮಾನವು ಮಂತ್ರಗಳಿಂದ ಓಡುತ್ತಿತ್ತು. ಈ ವಿಮಾನವು ಚಿನ್ನದ ಕಂಬಗಳನ್ನು ಹೊಂದಿತ್ತು. ಈ ವಿಮಾನವು ಹಗಲು ಮತ್ತು ರಾತ್ರಿಯಲ್ಲಿ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿತ್ತು. ಈ ಸಂಪೂರ್ಣ ವಿಮಾನವನ್ನ ಚಿನ್ನದಿಂದಲೇ ಮಾಡಲಾಗಿತ್ತು. ಈ ವಿಮಾನವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾತ್ರವಲ್ಲದೆ ಒಂದು ಗ್ರಹಗಳಿಂದ ಇನ್ನೊಂದು ಗ್ರಹಕ್ಕೆ ಕೂಡ ಹಾರಲು ಸಾಧ್ಯವಾಗಿತ್ತು. ಹೌದು, ಅದುವೇ ರಾವಣನು ಸೀತಾಮಾತೆಯನ್ನು ಅಪಹರಿಸಲು ಬಳಸಿದಂತಹ ಪುಷ್ಪಕ ವಿಮಾನ. ಆದರೆ ಇತ್ತೀಚೆಗೆ ರಾಮ ಮಂದಿರದ ಉದ್ಘಾಟನೆ ಸಮಾರಂಭಕ್ಕೆ ಮೊದಲು ಈ ಒಂದು ಪುಷ್ಪಕ ವಿಮಾನ ಆಕಾಶದಲ್ಲಿ ಗೋಚರಿಸುತ್ತಿರುವ ವಿಷಯ ಲಭ್ಯವಾಗಿದೆ. ಅಷ್ಟಕ್ಕೂ ಈ ಪುಷ್ಪಕ ವಿಮಾನದ ರಹಸ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹಿಂದೂ ಧಾರ್ಮಿಕ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಪ್ರಸ್ತಾಪ ಬರುತ್ತದೆ. ಇದೊಂದು ವೈಶಿಷ್ಟ್ಯಪೂರ್ಣವಾದ ವಿಮಾನ. ಇದರ ವಿಶೇಷತೆ ಏನೆಂದರೆ ಈ ವಿಮಾನದಲ್ಲಿ ಎಷ್ಟೇ ಜನರನ್ನು ತುಂಬಿದರೂ ಅದು ಹಿಗ್ಗಿ ಮತ್ತೆ ಒಬ್ಬ ವ್ಯಕ್ತಿಗೆ ಸಾಲುವಷ್ಟು ಸ್ಥಳವನ್ನ ಕಲ್ಪಿಸಿಕೊಡುತ್ತಿತ್ತು. ಈ ಕಥೆಯಿಂದಲೇ ಭಾರತೀಯರಲ್ಲಿ ವಿಮಾನದ ಪರಿಕಲ್ಪನೆ ಬಹಳ ಹಿಂದಿನಿಂದಲೇ ಇತ್ತೆಂದು ತಿಳಿಯಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ವಿಮಾನದ ಪರಿಕಲ್ಪನೆ ಹುಟ್ಟಿದ್ದೇ ನಮ್ಮ ಭಾರತದಲ್ಲಿ ಹಾಗೂ ಅದನ್ನು ಸ್ಥಾಪಿಸಿದ್ದೇ ಭಾರತದಲ್ಲಿ. ಆದರೆ ವಿದೇಶಿಯರು ನಮ್ಮ ತಂತ್ರಜ್ಞಾನವನ್ನು ಬಳಸಿ ಮೊಟ್ಟ ಮೊದಲ ಬಾರಿಗೆ ತಾವೇ ವಿಮಾನವನ್ನು ನಿರ್ಮಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ನಮ್ಮ ವೇದ ಪುರಾಣಗಳಲ್ಲಿ ಇದರ ಬಗ್ಗೆ ಮೊದಲಿನಿಂದಲೇ ಮಾಹಿತಿ ಇದೆ. ಭೂಮಿಯಲ್ಲಿ ನಡೆಯುವ ಯುದ್ಧವನ್ನು ನೋಡಲು ದೇವತೆಗಳು ವಿಮಾನದಲ್ಲಿ ಬರುತ್ತಿದ್ದರು ಎಂದು ಪುರಾಣಗಳಲ್ಲಿ, ರಾಮಾಯಣ ಮಹಾಭಾರತದಲ್ಲಿ ಕೂಡ ಉಲ್ಲೇಖ ಇದೆ. ದಾನವರ ರಾಜನಾದಂತಹ ರಾವಣ ಮಾತ್ರ ವರಬಲದಿಂದ ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿ ವಿಮಾನವನ್ನು ತಾನು ತಂದಿಟ್ಟುಕೊಂಡಿದ್ದ. ಈ ವಿಮಾನವನ್ನು ಬಳಸಿಕೊಂಡು ರಾವಣನು ಪಂಚವಟಿ ಆಶ್ರಮದಿಂದ ಭಗವಾನ್ ಶ್ರೀರಾಮನ ಪತ್ನಿ ಸೀತಾಮಾತೆಯನ್ನ ಅಪಹರಿಸಿ ಶ್ರೀಲಂಕೆಗೆ ಕರೆದೊಯ್ಯುತ್ತಿರುತ್ತಾನೆ. ದಾರಿಯಲ್ಲಿ ಸೀತೆ ತನ್ನನ್ನು ಕಾಪಾಡುವಂತೆ ಗೋಗರಿಯುತ್ತಿರುತ್ತಾಳೆ. ಹೀಗಿರುವಾಗ ಒಂದು ಪರ್ವತದ ಬಳಿ ಕುಳಿತಿದ್ದ ಜಟಾಯು ಪಕ್ಷಿಗೆ ಹೆಣ್ಣಿನ ಆಕ್ರಂದನ ಕೇಳಿಬರುತ್ತದೆ. ಮೊದಲು ಯಾರು ಎನ್ನುವುದು ಸರಿಯಾಗಿ ತಿಳಿಯುವುದಿಲ್ಲ. ಹೆಣ್ಣೊಬ್ಬಳನ್ನ ಯಾರೋ ಪೀಡಿಸುತ್ತಿದ್ದಾರೆ ಎಂದು ಜಟಾಯು ಸುಮ್ಮನಾಗುತ್ತದೆ. ಆದರೆ ಯಾವಾಗ ಸೀತೆ ರಾಮ ಲಕ್ಷ್ಮಣರ ಹೆಸರು ಕೂಗುತ್ತಾಳೋ ಆಗ ಜಟಾಯು ಎಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಸುತ್ತಲೂ ನೋಡುತ್ತದೆ. ಆಗ ಸ್ವಲ್ಪ ದೂರದಲ್ಲಿ ರಥದ ರೀತಿಯ ವಿಮಾನವೊಂದು ಆಕಾಶದಲ್ಲಿ ಹಾರುತ್ತಾ ಆ ಕಡೆ ಹೋಗುತ್ತಿರುವುದನ್ನ ಜಟಾಯು ನೋಡುತ್ತದೆ. ಅದರಲ್ಲಿ ಆಭರಣ ಧರಿಸಿರುವ ಸೀತೆಯನ್ನು ರಾವಣ ಬಲಾತ್ಕಾರದಿಂದ ಎಳೆಯುತ್ತಿರುವುದನ್ನ ಕಾಣುತ್ತದೆ. ಈ ರಥ ಜಟಾಯು ಬಳಿ ಬರುತ್ತಿದ್ದ ಹಾಗೆ ಸೀತೆ ಸಹ ಜಟಾಯುಯನ್ನ ಗುರುತಿಸಿ ಈ ರಾಕ್ಷಸನಿಂದ ತನ್ನನ್ನು ಕಾಪಾಡಲು ಕೇಳಿಕೊಳ್ಳುತ್ತಾಳೆ. ಆದರೆ ರಾವಣನ ಶಕ್ತಿಯ ಮುಂದೆ ಜಟಾಯು ಬದುಕಲು ಸಾಧ್ಯವಾಗುವುದಿಲ್ಲ. ಈ ಎಲ್ಲ ಘಟನೆಗಳನ್ನ ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಿದೆ. ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಉಲ್ಲೇಖವು ಇಂದಿನ ವಿಮಾನವನ್ನು ಹೋಲುತ್ತದೆ ಎಂದು ಸೂಚಿಸಲಾಗುತ್ತದೆ. ಆದರೆ ತಂತ್ರಜ್ಞಾನದ ವಿಷಯದಲ್ಲಿ ಇದು ಇಂದಿನ ಆಧುನಿಕ ವಿಮಾನಗಳಿಗಿಂತ ಬಹಳ ಮುಂದಿತ್ತು. ಪುರಾಣಗಳ ಪ್ರಕಾರ ರಾವಣನಿಗೆ ಪುಷ್ಪಕ ವಿಮಾನದಂತಹ ಅನೇಕ ಯುದ್ಧ ವಿಮಾನಗಳು ಇದ್ದವು. ಪುಷ್ಪಕ ವಿಮಾನವನ್ನು ವಿಶ್ವಕರ್ಮನು ನಿರ್ಮಿಸಿರುತ್ತಾನೆ. ಈ ವಿಮಾನದ ವಿನ್ಯಾಸ ಮತ್ತು ತಂತ್ರಜ್ಞಾನವು ಅಂಗೀರ ಋಷಿ ಎಂದು ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ. ಋಷಿ ಅಂಗೀರನ ವಿನ್ಯಾಸವನ್ನು ನೋಡಿದಂತಹ ವಿಶ್ವಕರ್ಮನು ಪುಷ್ಪಕ ವಿಮಾನವನ್ನ ನಿರ್ಮಿಸಿರುತ್ತಾನೆ. ನಂತರ ವಿಶ್ವಕರ್ಮನು ಈ ವಿಮಾನವನ್ನು ಬ್ರಹ್ಮನಿಗೆ ಉಡುಗೊರೆಯಾಗಿ ಕೊಡುತ್ತಾನೆ. ಬ್ರಹ್ಮದೇವನು ಕುಬೇರನಿಗೆ ಈ ವಿಮಾನವನ್ನ ಮುಂದೆ ಉಡುಗೊರೆಯಾಗಿ ನೀಡುತ್ತಾನೆ. ರಾವಣನು ತನ್ನ ಸ್ವಂತ ಬಲದಿಂದ ಈ ವಿಮಾನವನ್ನ ಕುಬೇರನಿಂದ ಕಿತ್ತಿಕೊಳ್ಳುತ್ತಾನೆ. ಆ ನಂತರ ರಾವಣ ತನ್ನ ಇಚ್ಛೆಯಂತೆ ಈ ವಿಮಾನವನ್ನು ಬಳಸಲು ಪ್ರಾರಂಭಿಸುತ್ತಾನೆ. ಪುಷ್ಪಕ ವಿಮಾನದಿಂದ ರಾವಣನ ಸೇನಾ ಶಕ್ತಿ ಹೆಚ್ಚಾಗಿತ್ತು. ಅಷ್ಟಕ್ಕೂ ಈ ಪುಷ್ಪಕ ವಿಮಾನದ ವಿಶೇಷತೆಗಳನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ವಿವಿಧ ಪುರಾಣಗಳ ಉಲ್ಲೇಖ ಪ್ರಕಾರ ಪುಷ್ಪಕ ವಿಮಾನವು ಬಹು ವಿಶಿಷ್ಟದ ಯುದ್ಧ ವಿಮಾನವಾಗಿತ್ತು. ರಾಮಾಯಣದ ಸುಂದರಕಾಂಡದ 7ನೇ ಅಧ್ಯಾಯವು ಪುಷ್ಪಕ ವಿಮಾನದ ಬಗ್ಗೆ ಮಾಹಿತಿ ನೀಡುತ್ತದೆ.
ಪುಷ್ಪಕ ವಿಮಾನ ನವಿಲಿನ ಆಕಾರದಲ್ಲಿತ್ತು. ಇದು ಬೆಂಕಿ ಮತ್ತು ಗಾಳಿಯ ಶಕ್ತಿಯ ಮೇಲೆ ಹಾರುತ್ತಿತ್ತು. ಈ ವಿಮಾನದಲ್ಲಿ ರಾವಣನು ತನ್ನ ಸಂಪೂರ್ಣ ಸೈನ್ಯದೊಂದಿಗೆ ಹಾರುತ್ತಿದ್ದನು. ಪುಷ್ಪಕ ವಿಮಾನವು ಮಾರ್ಗದರ್ಶಕ, ಅಂದರೆ ಪೈಲಟ್ನ ಇಚ್ಛೆಯಂತೆ ವೇಗವನ್ನ ಹಾಗೂ ದಿಕ್ಕನ್ನ ಪಡೆಯುತ್ತಿತ್ತು. ಅಂದರೆ ನೀವು ಹೋಗಬೇಕಾದ ಸ್ಥಳದ ಬಗ್ಗೆ ಕೇವಲ ಯೋಚನೆ ಮಾಡಿದರೆ ಸಾಕು, ಆ ವಿಮಾನವು ಆ ದಿಕ್ಕಿನಲ್ಲಿ ನೀವು ಬಯಸಿದ ಸ್ಥಳಕ್ಕೆ ನೀವು ಬಯಸಿದ ವೇಗದಲ್ಲಿ ಕರೆದುಕೊಂಡು ಹೋಗುತ್ತಿತ್ತು. ಇದು ಎಲ್ಲ ದಿಕ್ಕುಗಳಲ್ಲೂ ಹಾರಬಲ್ಲದು. ಅದೊಂದು ಹವಾನಿಯಂತ್ರಕ ವಿಮಾನವಾಗಿತ್ತು. ಅದನ್ನ ನಾವು ಈಗ ಏರ್ ಕಂಡೀಷನ್ ಅಂತ ಕರೆಯುತ್ತೇವೆ. ಪುಷ್ಪಕ ವಿಮಾನವು ಚಿನ್ನದ ಕಂಬಗಳನ್ನ ಹೊಂದಿತ್ತು. ವಿಮಾನದ ಮೆಟ್ಟಿಲುಗಳನ್ನ ಅಮೂಲ್ಯವಾದ ಕಲ್ಲುಗಳಿಂದ ಮಾಡಲಾಗಿತ್ತು. ವಿಮಾನದಲ್ಲಿ ವಿವಿಧ ಕ್ಯಾಬಿನ್ಗಳನ್ನ ಮಾಡಲಾಗಿತ್ತು. ನೀಲಮಣಿಯಿಂದ ಮಾಡಿದ ಸಿಂಹಾಸನವಿತ್ತು. ವಿಮಾನದಲ್ಲಿ ಕುಳಿತುಕೊಳ್ಳಲು ವಿವಿಧ ರೀತಿಯ ಆಸನಗಳನ್ನ ಸಿದ್ಧಪಡಿಸಲಾಗಿತ್ತು. ಈ ಒಂದು ಪರಿಕಲ್ಪನೆ ನಾವು ಈಗಿನ ಆಧುನಿಕ ವಿಮಾನದಲ್ಲಿಯೂ ಕೂಡ ಕಾಣಬಹುದು. ಎಕನಾಮಿಕ್ ಕ್ಲಾಸ್, ಬಿಸಿನೆಸ್ ಕ್ಲಾಸ್, ಹೈಯರ್ ಬಿಸಿನೆಸ್ ಕ್ಲಾಸ್, ಸ್ಲೀಪಿಂಗ್ ಕ್ಲಾಸ್ ಎಂದು ಕೂಡ ನೀವು ನೋಡುತ್ತೇವೆ. ಇದೇ ರೀತಿ ಹಿಂದೆ ಈ ಪುಷ್ಪಕ ವಿಮಾನದಲ್ಲಿ ಸೈನಿಕರಿಗಾಗಿ ಒಂದು ಬೇರೆ ಬಗೆಯ ಆಸನಗಳಿದ್ದವು, ರಾಜನಿಗಾಗಿ ಬೇರೆ ಆಸನಗಳು, ರಾಣಿಯರಿಗಾಗಿ ಬೇರೆ ಆಸನಗಳು ಇದ್ದವು ಎಂದು ನಂಬಿಕೆ ಇದೆ. ವಿಮಾನದಲ್ಲಿ ಹಲವು ಬಗೆಯ ವರ್ಣಚಿತ್ರಗಳನ್ನು ಕೂಡ ಅಳವಡಿಸಲಾಗಿತ್ತು. ಪುಷ್ಪಕ ವಿಮಾನವು ಹಗಲು ಮತ್ತು ರಾತ್ರಿಯಲ್ಲಿ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿತ್ತು. ಈ ಸಂಪೂರ್ಣ ವಿಮಾನವನ್ನ ಚಿನ್ನದಿಂದಲೇ ಮಾಡಲಾಗಿತ್ತು ಹಾಗೂ ವಜ್ರದಿಂದ ವೈಭೀಕರಣ ಮಾಡಲಾಗಿತ್ತು. ಪುಷ್ಪಕ ವಿಮಾನವು ಮಂತ್ರಗಳಿಂದ ಓಡುತ್ತಿತ್ತು ಎಂದು ಧಾರ್ಮಿಕ ನಂಬಿಕೆ ಇದೆ. ವಿಮಾನದ ಮಾರ್ಗದರ್ಶಕ ಅಂದರೆ ಪೈಲಟ್ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸಿದಾಗ ಮಾತ್ರ ಅದು ಹಾರಲು ಸಾಧ್ಯವಾಗುತ್ತಿತ್ತು. ನಿಜ ಹೇಳಬೇಕೆಂದ್ರೆ ಈಗಿನ ಕಾಲದಲ್ಲಿ ಇದನ್ನ ನಾವು ಪಾಸ್ವರ್ಡ್ ಅಂತ ಕರೆಯುತ್ತೇವೆ. ಅಂದರೆ ರಿಮೋಟ್ ಕಂಟ್ರೋಲ್ ಪ್ಲೇನ್ ಇದ್ದ ಹಾಗೆ. ಪುಷ್ಪಕ ವಿಮಾನವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾತ್ರವಲ್ಲದೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹಾರುವ ಸಾಧ್ಯತೆ ಇತ್ತು. ಅಂದರೆ ಇದು ಒಂದು ರೀತಿಯ ಅಂತರಿಕ್ಷ ನೌಕೆ ಕೂಡ ಆಗಿತ್ತು. ದಂತಕಥೆಯ ಪ್ರಕಾರ ಯುದ್ಧದ ನಂತರ ಭಗವಾನ್ ರಾಮನು ಪುಷ್ಪಕ ವಿಮಾನವನ್ನು ಪೂಜಿಸಿ ದೈವಿಕ ವಿಮಾನವನ್ನ ಕುಬೇರನಿಗೆ ಹಿಂದಿರುಗಿಸುತ್ತಾನೆ. ಆದರೆ ಕುಬೇರನು ಮತ್ತೊಮ್ಮೆ ಪುಷ್ಪಕ ವಿಮಾನವನ್ನ ಭಗವಾನ್ ರಾಮನಿಗೆ ಉಡುಗೊರೆಯಾಗಿ ನೀಡುತ್ತಾನೆ. ನಂತರ ಭಗವಾನ್ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ಪುಷ್ಪಕ ವಿಮಾನದಿಂದ ಅಯೋಧ್ಯೆಯನ್ನ ತಲುಪುತ್ತಾರೆ. ಪುಷ್ಪಕ ವಿಮಾನದ ಬಗ್ಗೆ ಇನ್ನೂ ಅನೇಕ ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಇದು ಸುಧಾರಿತ ತಂತ್ರಜ್ಞಾನದೊಂದಿಗೆ ಪ್ರಾಚೀನ ವಿಮಾನದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದನ್ನು ಸ್ಕಂದ ಪುರಾಣದ 23ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ. ಋಷಿ ಕರ್ದಮರು ತಮ್ಮ ಹೆಂಡತಿಯನ್ನ ಸಂತೋಷಪಡಿಸಲು ವಿಮಾನವನ್ನ ನಿರ್ಮಿಸಿದ್ದರು. ಈ ವಿಮಾನದಲ್ಲಿ ಎಲ್ಲಿ ಬೇಕಾದರೂ ಪ್ರಯಾಣಿಸಬಹುದಾಗಿತ್ತು. ಋಷಿ ಕರ್ದಮ್ ಮಾಡಿದ ವಿಮಾನ ಕೂಡ ಪುಷ್ಪಕ ವಿಮಾನವನ್ನೇ ಹೋಲುತ್ತದೆ. ಇತ್ತೀಚೆಗೆ ಶ್ರೀಲಂಕಾದ ಶ್ರೀ ರಾಮಾಯಣ ಸಂಶೋಧನಾ ಸಮಿತಿಯ ಪ್ರಕಾರ ರಾವಣನು ತನ್ನ ವಿಮಾನಗಳಿಗಾಗಿ ಲಂಕೆಯಲ್ಲಿ 4 ವಿಮಾನಗಳ ನಿಲ್ದಾಣವನ್ನು ಕೂಡ ಮಾಡಿಸಿದ್ದನು. ಈ 4 ವಿಮಾನ ನಿಲ್ದಾಣಗಳಲ್ಲಿ ಒಂದಕ್ಕೆ ಉಸಂಗೋಡ ಎಂದು ಹೆಸರಿಡಲಾಗಿದೆ. ಈ ವಿಮಾನ ನಿಲ್ದಾಣವನ್ನು ಲಂಕಾದಹನದ ಸಮಯದಲ್ಲಿ ಭಗವಾನ್ ಹನುಮಂತನು ಸುಟ್ಟು ನಾಶಪಡಿಸಿದ್ದನು. ಇತರ 3 ವಿಮಾನ ನಿಲ್ದಾಣಗಳಿಗೆ ಗುರುಲೋಪತ, ತೋಟುಪೋಲಂಕಂಟ ಮತ್ತು ವರಿಯಾಪೋಲ್ ಎಂದು ಹೆಸರಿಡಲಾಗಿದೆ. ಈ 3 ವಿಮಾನ ನಿಲ್ದಾಣಗಳ ಅವಶೇಷಗಳನ್ನು ಈಗಲೂ ನೀವು ಶ್ರೀಲಂಕಾದಲ್ಲಿ ಕಾಣಬಹುದು. ಇಂತಹ ಒಂದು ಭವ್ಯವಾದಂತಹ ಚಿನ್ನದ ಪುಷ್ಪಕ ವಿಮಾನವು ಅಯೋಧ್ಯೆಯ ರಾಮ ಮಂದಿರದ ಆವರಣದಲ್ಲಿ ಕಂಡು ಬಂದಿತ್ತೆಂದು ಕೆಲವು ಭಕ್ತರು ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಇಂತಹ ಒಂದು ನೋಟ ಅಲ್ಲಿನ ಭಕ್ತರಿಗೆ ಆಶ್ಚರ್ಯವನ್ನೇ ಉಂಟು ಮಾಡಿತ್ತು. ಕಾರಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಪುಷ್ಪಕ ವಿಮಾನವನ್ನ ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮ, ಲಕ್ಷ್ಮಣ, ಸೀತೆ ಇದೇ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ವಾಪಸ್ಸು ಹೋಗಿದ್ದರು. ಇದು ಒಂದು ಕಾಕತಾಳೀಯವೋ ಅಥವಾ ನಿಜಕ್ಕೂ ಇದು ನಡೆದಿದೆ ಅನ್ನುವುದು ಅಲ್ಲಿನ ಸ್ಥಳೀಯರಿಗೆ ಈ ಒಂದು ಘಟನೆ ಕುತೂಹಲವನ್ನ ಹುಟ್ಟುಹಾಕಿದೆ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ದೇವರು ಪ್ರತಿಯೊಂದು ಕಣದಲ್ಲಿ ಇದ್ದಾನೆ. ಅವನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಜನರಿಗೆ ಕಾಣಿಸುತ್ತಾನೆ ಅನ್ನುವುದಕ್ಕೆ ಇಂತಹ ಘಟನೆಗಳು ಮರುಕಳಿಸುವುದು ಸಹಜವೇ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.